ನಮಸ್ತೆ ಸ್ನೇಹಿತರೆ, ನಾವು ಸಿರ್ಸಿಲಿ ಶಾರ್ಟ್ ಮೂವಿ ಮಾಡಬೇಕಂತ ಡೇಟ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಆದರೆ ಅದೇ ನಮಗೆ ಹೀರೋ ಇನ್ನೂ ಸಿಗಲಿಲ್ಲ. ಆಮೇಲೆ ನಮಗೆ ತಕ್ಕನಾಗಿ ಆ ಕ್ಯಾರೆಕ್ಟರ್ ಸೂಟ್ ಆಗೋ ಥರ ಸಿಗಲಿಲ್ಲ ಅಲ್ಲಿ. ಹಾಗಾಗಿ ಈಗ ಹೊರನಡ್ಬೇಕ ಕಳಸದಲ್ಲಿ ನಮ್ಮ ಶೂಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಅಲ್ಲಿ ತೇಜಸ್ ಅನ್ನೋರು ಒಬ್ಬರು ಪರಿಚಯ ಆದರು. ಅವರು ಒಂದು ರೀತಿ ಸಿಕ್ಕಿದ್ದು ನಮಗೆ ಆನೆ ಹೊಲನೇ ಸಿಕ್ಕಂಗಾಯಿತು. ಯಾಕಂದ್ರೆ ಅವರೇ ನಿಮ್ಗೆ ಆರ್ಟಿಸ್ಟು ನಾವೇ ಹುಡುಕೊಡ್ತೀವಿ, ಪ್ಲೇಸು ನಿಮ್ಗೆ ಯಾವ್ದು ಬೇಕು ಹೇಳಿ ಆ ಥರದ ಲೊಕೇಶನ್ ಹುಡುಕೊಡ್ತೀವಿ ಅಂತ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲೇ ಕಳಿಸ್ತಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕ್ಯಾಮ್ರಾಮ್ಯಾನ್ ಅವರು ಆಯಿತು, ನೀವು ಮುಂದೆ ಹೋದಷ್ಟು ನಮ್ಗೆ ಇನ್ನೂ ಬೆಸ್ಟು, ಯಾಕಂದರೆ ಒಳ್ಳೆ ಕ್ವಾಲಿಟಿ ಬರುತ್ತಂತ ಅವರು ಕ್ಯಾಮ್ರಾಮ್ಯಾನು ಹೇಳಿದ್ರು. ಅವರು ತೀರ್ಥಹಳ್ಳಿ ಅವರು. ಏನೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಾಕ್ತಿದೆ ಅಂತ ಅನಿಸ್ತಿದೆ. ಆದರೂ ಲೇಟ್ ಆಗ್ತಿದೆ, ಪರವಾಗಿಲ್ಲ. ಅದೇ ಈಗ ನಾನಿವತ್ತು ಹೋರ್ನಾಡಿಗೆ ಬಂದಿದ್ದೀನಿ. ಬೆಳಗ್ಗೆ 7:30 ಸಿರ್ಸಿ ಹತ್ತಿದ್ದೆ. ಇಲ್ಲಿ ಈಗ ಒಂದು 5 ಗಂಟೆ ಸುಮಾರಾಗಿ ಇಲ್ಲಿ ಹೋರ್ನಾಡಿಗೆ ಬಂದಿದ್ದೀನಿ. ಈಗ ನಾಳೆ ಕಳ್ಸಕ್ಕೆ ಹೋಗಿ ನಾನು ಮೀಟ್ ಆಗಬೇಕು. ಹಾಗೆ ನಿನ್ನೆ ನಮಗೆ ಅಮೌಂಟ್ ಹಾಕ್ತೋರು ಒಂದು ಲಿಸ್ಟ್ ಹೇಳ್ತೀನಿ. ಮೋಹನಣ್ಣ ಅಂತ, ಅವರು ಹಾವೇರಿ ಡಿಸ್ಟಿಕ್ ಹಂಸಭಾವಿ ಊರು. ಅವರು ನಮ್ಮ ತಂಡಕ್ಕೆ 5,000 ಹಾಕಿದ್ದಾರೆ. ನಾನು ಕೇಳಿದೆ, ಹಣ ಇದು ಜಾಸ್ತಿ ಆಯಿತು ಅಂತ ಅಂದು. ಇರಲು ನಮ್ಮ ತಮ್ಮ ಬೆಳಿಬೇಕು, ಇರಲಿ ಅಂತ ಒಂದು ಅಣ್ಣ ಹಾಕಿದ್ರು. ಥ್ಯಾಂಕ್ಸ್ ಅಣ್ಣ. ಹಾಗೆ ಅವ್ರ ಫ್ರೆಂಡು ಇನ್ನೊಬ್ಬರು, ಅವರು 200 ರೂಪಾಯಿ ಹಾಕಿದ್ದಾರೆ. ಅವ್ರ ಹೆಸರು ನೆನಪಿಲ್ಲ, ಸಾರಿ. ಥ್ಯಾಂಕ್ಸ್ ಅಣ್ಣ, ನಿಮಗೂ ಥ್ಯಾಂಕ್ಸ್. ಹೀಗೆ ನಮ್ಮ ತಂಡ ಸಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ಆರ್ಟಿಸ್ಟ್ಗೂ ಇನ್ಮೇಲೆ ಮತ್ತೆ ಯಾರ್ಯಾರಂತ ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಮತ್ತೆ ಹುಡುಕ್ಬೇಕು, ಮತ್ತು ರಿಹರ್ಸಲ್ ಅಂತ ಒಂದು 3 ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್.